ರಸಮ್ ಮಾಡೋಣ ಬನ್ನಿ ಸ್ನೇಹಿತರೆ. ತುಂಬ ರುಚಿಯಾಗಿರುವ ಕಾಯಿ ರಸಮ್ ಇದು. ಒಂದು ಬಟ್ಲ ತೆಂಗಿನ ತುರಿ ತೊಳಿ, ಕೊಬ್ಬರಿ ಹೆಚ್ಚಿರೋದು, ಸ್ವಲ್ಪ ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಅಲ್ಲ, ಒಂದು ಸ್ವಲ್ಪ ಮೆಣಸು. ತುಂಬ ರುಚಿಯಾಗಿರುತ್ತೆ ಇದು ರಸಮ್. ಅನ್ನದ ಜೊತೆಯಲ್ಲಿ ತುಂಬ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ಜೀರಿಗೆ ಹಾಕಿ, ಒಂದು ಸ್ವಲ್ಪ ನೆನೆಸಿಟ್ರೆ ಹುಣಸೆ ಹಣ್ಣು ತೊರಿ, ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಕಾಯಿ ತೊರಿ, ಕೊಬ್ಬರಿ ಹಾಕಿದ್ದೀನಿ ನಾನು ಮಿಕ್ಸರಿಗೆ, ಬೆಳ್ಳುಳ್ಳಿ ಹಾಕಿದ್ದೀನಿ, 4 ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಮೆಣಸು, ಹಸಿ ಶುಂಠಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡಿ. ತುಂಬ ರುಚಿಯಾಗಿರುವ ರಸಮ್ ಇದು. ನೆಗಡಿಗೆ ತುಂಬ ಒಳ್ಳೆಯದು, ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಸಮ್ ಇದು. ಹುಣಸೆ ರಸ ಹಾಕಿ ರುಬ್ಬಿ, ಇದು ಮಿಕ್ಸಿಯಲ್ಲಿ ರುಬ್ಬಿದೆ ನೋಡಿ ಮಸಾಲ. ಒಂದು ಕಡಾಯಿ ಇಡಿ ಗ್ಯಾಸ್ ಮೇಲೆ, ಒಂದು ಸ್ಪೂನ್ ಎಣ್ಣೆ ಹಾಕಿ, ಮಸಾಲೆಗೆ ಒಗ್ಗರಣೆ ಕೊಡೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ, ಒಂದು ಒಣ ಮೆಣಸಿನಕಾಯಿ ಹಾಕಿ, ಒಂದು ಸ್ವಲ್ಪ ಕರಿಬೇವು ಹಾಕಿ, ಇದು ರುಬ್ಬಿರುವ ಮಸಾಲೆ ಹಾಕಿ, ರಸಮ್ ಸ್ವಲ್ಪ ನೀರು ಹಾಕಿ, ರಸಮ್ ಒಂದು 5 ನಿಮಿಷ ಕುದಿಯಲು ಬಿಡಿ. ಕಾಯಿ ರಸಮ್ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ನೆಗಡಿಗೂ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು 5 ನಿಮಿಷ ಕುದಿಯಲು ಬಿಡಿ. ಅನ್ನದ ಜೊತೆಯಲ್ಲಿ ಸಖತ್ ರುಚಿಯಾಗಿರುತ್ತೆ. ಜ್ವರ ಬಂದಾಗ ಬಾಯಿ ಕೆಟ್ಟಾಗ ಈ ರಸಮ್ ಮಾಡಿ ಕುಡೀರಿ, ತುಂಬ ರುಚಿಯಾಗಿರುತ್ತೆ. ರಸಮ್ ಆಗಿದೆ ನೋಡಿ, ಅನ್ನದ ಜೊತೆಯಲ್ಲಿ ಸವಿಯಿರಿ.